ಗೀತಾ ಗೀತಾ. ಆದರೂ ತಂಗಿಯಮ್ಮ, ಭಾವಜಿ ಈ ಥರ ಹುಚ್ಚಾಗಿ ಹಚ್ಕೊಂಡಿರೋದು ಯಾರನ್ನ ಹೇಳಿ? ಅವ್ರ ಮೊದಲನೇ ಹೆಂಡತಿ ಮಗನ್ನ ಅಲ್ವೇ? ಅವನ್ ಪ್ರೀತಿಸ್ತಿರುವ ಗೀತಾನ ಅಲ್ವೇ ತಂಗಿಯವ್ವ? ಅವ್ರಿಗೋಸ್ಕರ ನಿನ್ನ ಗಂಡ ಹೇಗೆ ತಹತಹಿಸ್ತಿದಾರಲ್ವಾ? ಆ ತಹತಹಿಕೆನ ಸುಟ್ಟು ಹಾಕೋ ಶಕ್ತಿ ನನ್ನ ಪ್ರೀತಿಗಿದೆ ಅಣ್ಣ. ಅಯ್ಯೋ ನನ್ನ ತಂಗಿಯವ್ವ, ಇಲ್ಲೇ ತಂಗಿಯವ್ವ, ಇಲ್ಲೇ ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ ಅಲ್ಲೇ ನಿನ್ ದಾರಿ ತಪ್ಪೋದು. ಶಾಂತಳಾಗು ತಂಗಿಯವ್ವ, ಶಾಂತಳಾಗು. ಯಾಕೆ ಈ ಕೋಪ ಮುದ್ರೆ? ಇದೊಂದು ಬೇಗ ಕಲ್ತು ಬಿಟ್ಟಿದಲ್ಲ ನೀನು. ಏನಾದ್ರೂ ಹೇಳಿದ ಕೂಡಲೇ ಎದ್ದು ಹೊಡೆಯಕ್ಕೆ ಬರ್ತೀಯ ನೀನು. ನಾನು ಹೇಳಕ್ ಹೊರಟಿದ್ದು ಸೇಮ್ ಇದೇ ಪಾಯಿಂಟ್ ನ ತಂಗ್ಯವ್ವ. ನೋಡು, ಈ ದಹಿಸೋದಕ್ಕೂ ತಹಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ತಂಗ್ಯವ್ವ. ದಹನ ಅಂದ್ರೆ ಬೆಂಕಿ. ಈಗ ಹತ್ಕೊಂಡ್ಬಿಡ್ತು ನೋಡು ಬೊಗ್ಗಂತ. ಬೆಂಕಿ ಆರಿದ್ಮೇಲೆ ಉಳಿಯೋದು ಬರೀ ಬೂದಿ ತಂಗ್ಯವ್ವ. ಆಯ್ತು, ಹೀಗಿತ್ತು ಹೀಗಿಲ್ಲ. ಬೂದಿ ಮನಸ್ಸಲ್ಲಿ ಉಳಿಯುತ್ತ ತಂಗ್ಯವ್ವ? ಉಳಿಯಲ್ಲ. ಬೂದಿ ನೀನು. ಈ ತಪನೆ ಅನ್ನೋದಿದೆಯಲ್ಲ, ಅದು ಒಂಥರ ಮನೋವ್ಯಾಧಿ. ಈ ಗೀತಾ ವಿಜಿ ಇದಾರಲ್ಲ ಅವರು, ಅದು ಶಾಶ್ವತವಾಗಿ ಮನಸ್ಸಲ್ಲಿ ಉಳಿಯುತ್ತೆ ತಂಗ್ಯವ್ವ. 24/7 ಸಂಗೀತನ ಕುಯ್ತಾ ಇರುತ್ತೆ. ಆ ಸಂಗೀತಕ್ಕಿರೋ ಆಯಸ್ಸು ಇನ್ನು 24 hours ಅಷ್ಟೇ. ಅಂದ್ರೆ ಇನ್ನು 24 ಗಂಟೆಲಿ ಗೀತಾ ವಿಜಿ ಇಬ್ರು ಹೆಣ ಆಗ್ತಾರೆ. ಏನಂದೆ ತಂಗ್ಯವ್ವ? ಗೀತಾ, ಇಲ್ಲೇನೋ ಮಾಡ್ತಿದ್ಯಾ? ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಆಗ್ಲಿಂದ ಗೀತಾ ಗೀತಾ ಅಂತ ಬಡ್ಕೊಂಡು ಸಾಯ್ತಾರ, ಕೇಳಿಸ್ತಾ ಇಲ್ವ ನಿಂಗೆ? ಎಲ್ಲಿ ನೀನು ಹುಲಿ ತಿಂತಾ ಇದ್ಯೋ ಅಂತ ಎದುರು ಬಿಟ್ಟಿದ್ದೆ. ನನ್ನ ಜೀವನೇ ಹೋದಾಗಿತ್ತು. ನೀನ್ ನೋಡಿದ್ರೆ ಇಲ್ಲೇ ಕೂತಿದ್ಯಾ? ಏನ್ ತಲೆಗಿಲ್ಲ ಕೆಟ್ಟಿದ್ಯಾ ನಿನ್ಗೆ? ನನ್ನ ಆಟ ಆಡಿಸ್ಬೇಕು ಅಂತಿದ್ಯಾ ನೀನು?
ಮಾಡ್ತಿದ್ಯಾ? ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಆಗ್ಲಿಂದ ಗೀತಾ ಗೀತಾ ಅಂತ ಬಡ್ಕೊಂಡ್ ಸಾಯ್ತಾರ ಕೇಳಿಸ್ತಾ ಇಲ್ವ ನಿಂಗೆ? ಎಲ್ಲಿ ನೀನು ಹುಲಿ ತಿಂತಾ ಇದ್ಯಾ ಅಂತ ಎದುರು ಬಿಟ್ಟಿದ್ದೆ. ನನ್ನ ಜೀವನೇ ಹೋದಾಗಿತ್ತು. ನೀನ್ ನೋಡಿದ್ರೆ ಇಲ್ಲೇ ಕೂತಿದ್ಯಾ? ಏನ್ ತಲೆಗೆಲ್ಲ ಕೆಟ್ಟಿದ್ಯಾ ನಿನ್ಗೆ? ನನ್ನ ಆಟ ಆಡಿಸ್ಬೇಕು ಅಂತಿದ್ಯಾ ನೀನು? ಸುಸ್ತಾಯ್ತು ವಿಜಿ, ತುಂಬಾ ಕಾಲ್ ನೋವ್ತಿತ್ತು, ಸುಧಾರಿಸ್ಕೊಳ್ಳೋಣ ಅಂತ ಕುತ್ಕೊಂಡ. ಸಣ್ಣಗ್ ನಿದ್ದೆ ಬಂದಿದೆ, ಗೊತ್ತೇ ಆಗಿಲ್ಲ ವಿಜಿ. ನಿನ್ ತಲೆ ಕೈ ಹಿಡಿದ್ರೆ ಮೈ ಮೇಲೆ ಹಾವು ಬಿದ್ದಾಗ ಆಡೋದನ್ನ ಬಿಡು ಮೊದ್ಲು. ಏಯ್ ನಿನ್ ಕೈ ಹಿಡಿಯೋದು ನಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂತಲ್ಲ, ನಿನ್ನ ಪ್ರೊಟೆಕ್ಟ್ ಮಾಡಕ್ಕೆ. ನೀನೆಲ್ಲೂ ತಪ್ಪಿಸ್ಕೊಂಡ್ಬಾರ್ದು ಅಂತ. ಸಾರಿ ಕಣ, ನನ್ನ ತಲೆ ಕೆಟ್ಟೋಗಿತ್ತು, ಅದಕ್ಕೆ ಏನೇನೋ ಬೈದು ಬಿಟ್ಟೆ. ಇಲ್ಲಿ ಬಂದು ನೋಡಿದ್ರೆ ನಿನ್ನ ಕಾಲುಗಳು ಅಲ್ಲಾಡ್ತಾ ಇದ್ವು. ನೀನು ಹುಲಿ ಏನಾದ್ರು ತಿನ್ಬಿಡ್ತು. ನೀನ್ ಮುಂದೆ ನಡಿ ವಿಜಿ, ನಾನು ನಿನ್ ಹಿಂದೆನೆ ಬರ್ತೀನಿ. ಏನ್ ಮಾಡ್ತಿದ್ಯಾ ವಿಜಿ? ಹಲೋ, ಓವರ್ ಆಗಿ ಆಡ್ಬೇಡ. ಇರು, ಕೈ ಕೊಡಿ, ಕೈ ಕೊಡು. ನಾನು ಇನ್ನೂ ಮುಟ್ಟಬಾರ್ದು ಅಷ್ಟೇ ತಾನೆ? ಈಗ ಓಕೆನಾ? ಬಾ. ಅಬ್ಬಾ, ಇನ್ನು ನನ್ನ ಕೈಯಲ್ಲಾಗಲ್ಲ. ಇನ್ನೊಂದು ಚೂರು ನಡೆದ್ರು ನನ್ನ ಕಾಲು ಪುಡಿ ಪುಡಿಯಾಗಿ ಇಲ್ಲೇ ಉದ್ರೋಗುತ್ತೆ. ತುಂಬ ದೂರ ಬಂದಿದ್ದೀವಲ್ಲ, ಆ ಹುಲಿ ಸರೌಂಡಿಂಗ್ ಮುಗೀತು ಅನ್ಸುತ್ತೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀನಿ. ಅಲ್ಲ ಏನಲ್ಲ, ನೀನ್ ಈ ರೀತಿ ಕೋಣಂತರ ಸರಸರ ಅಂತ ಹೇಳ್ಕೊಂಡ್ರೆ ನನ್ ಗತಿ ಏನು? ಆಯ್ತಾಯ್ತು, ನಾನು ಹೇಳ್ಕೊಂಡು ಹೋಗಲ್ಲ, ನಿಮ್ಮ ಆಸನೆ ಮುಂದೆ ಹೋಗಿ. ನೋಡು, ಏನು ಬೇಕಾಗಿಲ್ಲ, ಮೊದ್ಲು ಕೈ ಕಟ್ಟಿರ್ದೇನ ಬಿಚ್ಚು. ಇಲ್ಲಿ ಹುಲಿನೂ ಇಲ್ಲ, ಹಿಲಿನೂ ಇಲ್ಲ, ಸುಮ್ನೆ ಇದನ್ನ ಕಟ್ಕೊಂಡ್ ಬೇರೆ ಓಡಾಡ್ಬೇಕಂತೆ. ಬಿಚ್ಚು ವಿಜಿ. ಅಲ್ಲ, ಗಂಟನೇ ಬಿಚ್ಚು ಅಂದಿದ್ದು. ಸರಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಅಲ್ವಾ? ವಿಜಿ, ನಾನು ಆ ಮರದ ಹತ್ರನೇ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಎಕ್ಸಾಕ್ಟ್ ಆಗಿ ಅಲ್ಲೇ ಬಂದ್ಯಲ್ಲ, ಅದು ಹೇಗೆ? ಅದನ್ನೇ ಕಂಡ್ರೆ ಪ್ರೀತಿ ಅನ್ನೋದು. ಈ ಮನ್ಸಿನ ಮಿಡಿತ ನಿಮ್ಮ ಹೃದಯದ ಬಡಿತನ ಫಾಲೋ ಮಾಡುತ್ತೆ. ನೀವೆಲ್ಲೋ ಇದ್ದು ಮಾಡೋ ಒಂದು ಚಿಕ್ಕ ಸದ್ದನು ನನ್ನ ಕಿವಿ ಕೇಳಿಸುತ್ತೆ. ನಿಮ್ಮ ವಾಸನೆನ ನನ್ನ ಈ ಮೂಗು ಕಂಡಿಡಿಯುತ್ತೆ. ಏನೋ ಏನೋ ಅಂದ್ರೆ ನಾನ್ ಸ್ಮೆಲ್ಲ, ನಾನ್ ವಾಸನೆನಾ? ನಾನ್ ವಾಸನೆ? ಒಂದ್ ನಿಮಿಷ ಗೀತಾ, ಒಂದ್ ನಿಮಿಷ. ಅಷ್ಟು ಕೇವಲವಾಗಿ ಮಾತಾಡ್ಬೇಡ ಗೀತಾ. ನೀನು ಸುವಾಸನೆ. ಆ ನಿನ್ನ ಪರಿಮಳನ ನನ್ನ ಮನಸ್ಸು ಗುರುತಿಸುತ್ತೆ. ನಿನ್ನ ಕಡೆಗೆ ನನ್ನನ್ನು ಕರ್ಕೊಂಬರುತ್ತೆ. ನೀನು ಅಯಸ್ಕಾಂತ, ನಾನು ಕಬ್ಬಿಣ. ನೀನು ಘಮ, ನಾನು ಗಾಳಿ. ನೀನು ಪ್ರೀತಿ, ನಾನು ಅದು ಕಂಡ್ಕೊಂಡಿರೋ ಜೀವ. ನನ್ನ ಕಣ್ಣನ್ನು ಕಟ್ಟಿಬಿಟ್ರು ನಾನು ನಿನ್ನ ಹತ್ರನೇ ಬಂದು ನಿಲ್ತೀನಿ. ಯಾಕಂದ್ರೆ ನೀನು ನಾನೇ, ನಾನು ನೀನೆ. ವಾಟ್ ಏನ್ ಡೈಲಾಗ್ ಯಾ? ಈ ರೀತಿ ಡೈಲಾಗ್ ಹೊಡಿಯೋದಕ್ಕೆ ಖರ್ಚು ಮಾಡಿರೋ ಬುದ್ಧಿನ ದಾರಿ ಹುಡ್ಕ ಖರ್ಚು ಮಾಡಿದಿದ್ರೆ ಇಷ್ಟೊದ್ಗಾಗ್ಲೇ ಮನೆಗೆ ಸೇರಿರ್ತಿದ್ವಿ ಸರ್. ಹೌದೌದೌದೌದು, ನೀವು ಹೇಳಿದ್ ಕರೆಕ್ಟ್. ಇಬ್ರು ನಮ್ಮ ಮನೇಲಿ ಇರ್ತಿದ್ವಲ್ಲ. ಏನೋ ಕೇಳಿದ್ರೆ ಏನೋ ಹೇಳ್ತಾನೆ. ನೀನು ನಂಬ್ಕೊಂಡ್ರೆ ಗ್ಯಾರಂಟಿ ನಾನು ನಮ್ಮ ಮನೆಗೆ ಹೋಗೋದಿಲ್ಲ. ನಮ್ಮ ಮನೆಗೆ ಬಂದ್ಬಿಟ್ರೆ
100% ಗೀತಾ, ನೀನು ನಿಮ್ಮನೆ ಸೇರಲ್ಲ, ನನ್ನ ಮನೆನೇ ಸೇರೋದು, ನನ್ನ ಬದುಕಲ್ಲಿ ಸೇರ್ತೀಯ. ಇದೇ ನಿಜ ಗೀತಾ. ಇದನ್ನ ದೇವ್ರು ಒಪ್ಕೊಂಡು ತಥಾಸ್ತು ಅಂತ ಹೂ ಮಳೆ ಸುರಿಸ್ತಾನೆ ನಮ್ಮ ಮೇಲೆ. ನೋಡ್ತಾ ಇರು ಗೀತವ್ರೆ, ನಿಂತ್ಕೊಳ್ರಿ. ಗೀತವ್ರೆ ನಿಂತ್ಕೊಳ್ರಿ. ಏನ್ ವಿಜಿ? ಏನಿಲ್ಲ. ಏನಾದ್ರು ಲೂಸ ನೀನು? ನೋಡ್ರಿ ನೋಡ್ರಿ. ಏನ್ ವಿಜಿ? ನೀರು. ವಿಜಿ ನಿನಗೆ ಉಚ್ಕಿಚ್ ಏನಾದ್ರು ಹಿಡ್ದಿದ್ಯಾ? ಇಲ್ಲ. ಗೀತಾ, ಯಾರೋ ಶೂಟ್ ಮಾಡಿದ್ರು. ಶೂಟಾ? ಯಾರು ವಿಜಿ? ನಾನೇ. ಛೇ, ವಿಜಯ್ ಗೀತಾ ಬಗ್ಗೆ ಎಷ್ಟೇ ಹುಡುಕಿದ್ರು ಒಂದೇ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಅವ್ರು ವಾಪಸ್ ಬರ್ತಾರೆ ತಾನೆ, ಮತ್ತೆ ನಮಗ್ ಸಿಗ್ತಾರೆ ತಾನೆ. ನಾವು ಅಂಜಲಿ ಬೆಟ್ಟದಲ್ಲಿ ಗೀತನ್ ಜೊತೆನೇ ಇರ್ಬೇಕಾಗಿತ್ತು. ಗೀತಾ ಒಬ್ಳೇ ಇದ್ರೆ ವಿಜಿಗೆ ಅವಳ ಜೊತೆ ಮಾತಾಡಕ್ ಅನುಕೂಲ ಆಗುತ್ತೆ ಅಂತ ನಾವು ನಮ್ಮ ಪಾಡಿಗೆ ಇದ್ಬಿಟ್ವಿ. ಅಟ್ಲೀಸ್ಟ್ ಗೀತಾ ಬೆಟ್ಟ ಇಳಿದು ಹೋಗ್ಬೇಕಾದ್ರೆ ನಾವು ಅವಳ ಹಿಂದೆ ಹೋಗ್ಬಿಡ್ಬೇಕಾಗಿತ್ತು. ಎಲ್ಲಾಗಿದ್ದು ನಿಮ್ಮ ಫ್ರೆಂಡ್ ಗೀತಾಯಿಂದಾನೆ. ಆ ಗೀತಾ ವಿಜಯ್ ಜೊತೆ ಚೆನ್ನಾಗಿದ್ದಿದ್ರೆ ನಾವು ಈ ಟ್ರಿಪ್ ಪ್ಲಾನು ಮಾಡ್ತಾ ಇರಲಿಲ್ಲ, ನಮ್ಗೆ ಈ ಟೆನ್ಷನು ಇರ್ತಾ ಇರಲಿಲ್ಲ. ಎಲ್ಲ ಆ ನಿಮ್ಮ ಫ್ರೆಂಡ್ ಗೀತಾ ಹಠದಿಂದಾನೆ. ಅವಳು ಬರೀ ನಮ್ ಫ್ರೆಂಡ್ ಅಷ್ಟೇನಾ? ನಿಮ್ ಫ್ರೆಂಡ್ ಹೆಂಡತಿ ತಾನೆ? ಅಲ್ಲ, ಗಿರಿ ಹೇಳೋದ್ರಲ್ಲಿ ತಪ್ಪೇನಿದೆ? ಹಾಗಲ್ಲ ಮದನ್, ದಯವಿಟ್ಟು ಎಲ್ಲರೂ ಸುಮ್ಮನಿರಿ. ಈಗ ಜಗಳ ಮಾಡಿ ಆಗ್ಲಿ, ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್ ಮಾಡಿ ಆಗ್ಲಿ, ಏನು ಪ್ರಯೋಜನ ಇಲ್ಲ. ಗೀತಾ ವಿಜಿ ಸೇಫ್ ಆಗಿ ಬರ್ಲಿ ಅಂತ ನಾವೆಲ್ಲರೂ ಪ್ರೇ ಮಾಡೋಣ. ನಾನು ಇಲ್ಲೇ ಇರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅವರಿಬ್ರು ಕ್ಷೇಮವಾಗಿ ಬರ್ಲಿ ಅಂತ ಅರ್ಚನೆ ಮಾಡ್ಕೊಂಡ್ ಬರ್ತೀನಿ.